ನಾಡಸೇನಾನಿ ಸಮರಸಿಂಹ ಟಿ ಎ ನಾರಾಯಣಗೌಡರು ಇವತ್ತಿಗೆ 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇಂತಹ ಈ ಶುಭ ಸಂದರ್ಭದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾಮಾಜಿಕ ಚಟುವಟಿಕೆ ನಡೆಸಬೇಕು ಅಂತ ನಾವು ತೀರ್ಮಾನಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಪ್ರತಿನಿತ್ಯವೂ ಸೇವೆ ನೀಡುತ್ತಿರುವಂತಹ ಈ ವೃದ್ಧರ ಆಶಾಕಿರಣಕ್ಕೆ ಬಂದು ಅವರ ಜೊತೆ ಕಳೆಯಬೇಕು ಅಂತ ನಿರ್ಧರಿಸಿದ್ದೇವೆ. ಇಲ್ಲಿ ಜೊತೆಯಾಗಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಲಯನ್ ಅನಿಲ್ ದಾಸ್ರವರಿಗೆ, ಹಾಗೆ ಧಾರ್ಮಿಕ ಕ್ಷೇತ್ರದ ಮುಕ್ತೇಸರರು, ಹಾಗೆ ಟಿ ಎನ್ ನಾರಾಯಣಗೌಡರ ಬಗ್ಗೆ ಅಪಾರವಾದ ಅರಿವನ್ನು ಹೊಂದಿ ಅವರ ಬಹುದೊಡ್ಡ ಅಭಿಮಾನವನ್ನು ವ್ಯಕ್ತಪಡಿಸಿರುವಂತಹ ಶ್ರೀಯುತ ಮೆಂಡನ್ರವರು, ಹಾಗೆ ನಗರಾಧ್ಯಕ್ಷರಾಗಿರುವಂಥ ಶ್ರೀಯುತ ಮೆಲ್ವಿನ್ ರವರೇ, ಉಳ್ಳಾಳ ತಾಲೂಕು ಘಟಕ, ಬಹುಶಃ ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಒಂದು ಕೆಲಸ ಕಾರ್ಯ ಆಗ್ತಾ ಇರುವಂಥದ್ದು ಅದು ಉಳ್ಳಾಳದಿಂದ ಹೊರಟಾಗಿದೆ. ಯಾಕಂದರೆ ಅಲ್ಲಿ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಫೈರೋಜ್ ಉಳ್ಳಾಲ್ ಮತ್ತವರ ತಂಡವೇ ಇದೆ. ಹಾಗೆ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಜೀವಂತ ಇಟ್ಟಂತಹ ಸಂಘಟನೆಯ ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಡುವಂತಹ ಆಟೋ ಘಟಕ, ಇದರ ನಾಯಕರಾಗಿರುವಂತಹ ಜಲಾಲ್ರವರು. ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಇವತ್ತಿನ ಈ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ಷಣಾ ವೇದಿಕೆಯನ್ನು ನಿತ್ಯ ನಿರಂತರವಾಗಿಸೋದಕ್ಕೆ ಕಾರಣ ಆಗಬೇಕು. ಅದರ ನಿಟ್ಟಿನಲ್ಲಿ ಬಂದಿರುವ ಎಲ್ಲ ನಾಯಕರು ಕೂಡ ಅತ್ಯಂತ ಸೂಕ್ತವಾಗಿ ಪ್ರತಿಸ್ಪಂದಿಸಬೇಕು ಅಂತ ವಿನಂತಿಸುತ್ತಾ, ಟಿ ಎ ನಾರಾಯಣಗೌಡರು, ಬಹುಶಃ ಇವತ್ತು ಟಿ ಎ ನಾರಾಯಣಗೌಡರ ಹೆಸರು ಕೇಳಿದರೆ ನಮಗೆ ಬರುವಂತಹದ್ದು ಮಾಧ್ಯಮಗಳ ಮುಂದೆ ಬಂದು ಕನ್ನಡದ ಬಗ್ಗೆ ಗರ್ಜಿಸುವ ನಾರಾಯಣಗೌಡರು ಮಾತ್ರ. ಆದರೆ ಅವರ ಹೋರಾಟದ ಜೀವನದಲ್ಲಿ ಅವರು ಅನುಭವಿಸಿರುವಂತಹ ಕಷ್ಟ ನಮಗೆ ಹತ್ತಿರದಿಂದ ತಿಳಿದು ಅರಿವಿದೆ. ಅವರ ಇಬ್ಬರು ಮಕ್ಕಳು ಈ ಭೂಮಿಗೆ ಬರುವಾಗ ಟಿ ಎ ನಾರಾಯಣಗೌಡರು ಕನ್ನಡ ಪರ ಹೋರಾಟದಲ್ಲಿ ಜೈಲಲ್ಲಿರುತ್ತಿದ್ದರು. ಎರಡೂ ಮಕ್ಕಳ ಭೂಮಿಗೆ ಬರಬೇಕಾದ್ರೆ ನಾರಾಯಣಗೌಡರು ಕನ್ನಡ ಪರ ಹೋರಾಟದಲ್ಲಿ ಜೈಲಲ್ಲಿದ್ದರು. ಇಂತಹ ಟಿ ಎ ನಾರಾಯಣಗೌಡರು ಇವತ್ತು 60ರ ಸಂಭ್ರಮದಲ್ಲಿದ್ದಾರೆ. ಯಾವುದೇ ಒಂದು ಹುಟ್ಟುಹಬ್ಬದ ಸಂಭ್ರಮ ಅಂದರೆ ಗೌಜಿ ಗದ್ದಲದಿಂದ ಮಾಡ್ತಾರೆ. ಆದರೆ ಟಿ ಎ ನಾರಾಯಣಗೌಡರ ಹುಟ್ಟುಹಬ್ಬ ಅಂದರೆ ರಾಜ್ಯಾದ್ಯಂತ ರಕ್ತದಾನ ಶಿಬಿರಗಳ ಮೂಲಕ, ಹಾಗೆ ವೃದ್ಧರ ಆರೈಕೆಯ ಮೂಲಕ ನಡ್ಕೊಂಡು ಬಂದಿದೆ. ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಇದೆ, ಇನ್ನೂ ಕೂಡ ನಡೆಯಬೇಕು. ಹಲವಾರು ವರ್ಷಗಳು ಟಿ ಎ ನಾರಾಯಣಗೌಡರು ನಮ್ಮ ಜೊತೆ ಇದ್ದು ಮಾರ್ಗದರ್ಶನ ನೀಡಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಮುನ್ನಡೆಸಬೇಕು. ಅವರಿಗೆ ಆರೋಗ್ಯವನ್ನು, ದೀರ್ಘಾಯುಷ್ಯವನ್ನು ಈ ಸಂದರ್ಭದಲ್ಲಿ ದೇವರಲ್ಲಿ ಬೇಡ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ಎಂದಾಗ ಎನ್ನಡ ಅಂತ ಕೇಳುತ್ತಿದ್ದಂತಹ ಸಂದರ್ಭದಲ್ಲಿ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟ ಇವತ್ತು ಕನ್ನಡವನ್ನು ಕರ್ನಾಟಕದಲ್ಲಿ ಜೀವಂತ ಇಟ್ಟಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅದು ಯಾವ ಸರ್ಕಾರ ಬರಲಿ, ಯಾವ ಪಕ್ಷ ಅಧಿಕಾರಕ್ಕೆ ಬರಲಿ, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಕ್ಕೆ ಒಂದಿ ನಿಂತು ತೊಂದರೆ ಬರುವ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೆ ನಿಂತು ಹೋರಾಡಿಕೊಂಡು ಬಂದಿರುವಂತಹದ್ದು ನಮಗೆಲ್ಲರಿಗೂ ತಿಳಿದಿರುವಂತಹದ್ದೇ. ಕರ್ನಾಟಕ ರಕ್ಷಣಾ ವೇದಿಕೆ ಬಹುಶಃ ಈ ಹೋರಾಟ ರಂಗದಲ್ಲಿ ಇರದೇ ಇರ್ತಿದ್ರೆ ಬಹುಶಃ ಬೆಳಗಾವಿ ಯಾವತ್ತೋ ಮಹಾರಾಷ್ಟ್ರ ಪಾಲಾಗ್ತಾ ಇತ್ತು, ಹಲವು ಸ್ಥಳಗಳು ಯಾವುದೋ ರಾಜ್ಯಗಳ ಪಾಲಾಗ್ತಿರ್ತಿತ್ತು, ಬೆಂಗಳೂರೇ ಬಹುಶಃ ತಮಿಳುನಾಡು ಆಗ್ತಾ ಇತ್ತು. ಆದರೆ ಇವತ್ತು ಜೀವಂತವಾಗಿ ಉಳಿದಿದೆ. ಭಾಷಾವಾರು ಪ್ರಾಂತ್ಯಗಳ ಒಕ್ಕೂಟವಾದ ಭಾರತದಲ್ಲಿ ಕರ್ನಾಟಕದ ಕನ್ನಡವೇ ನಮಗೆ ರಾಷ್ಟ್ರ ಭಾಷೆ ಅಂತ ಘೋಷಿಸಿಕೊಂಡು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬ ಘೋಷಣೆಯೊಂದಿಗೆ, ಸಿದ್ಧಾಂತದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದುವರಿತಾ ಇದೆ. ಇದನ್ನು ಈ ದಕ್ಷಿಣ ಕನ್ನಡದಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಬೃಹದಾಕಾರವಾಗಿ ಬೆಳೆಸಬೇಕಾಗಿದೆ. ಇಲ್ಲಿ ಬಹುತೇಕ ತುಳು ಭಾಷಿಕ ಪ್ರದೇಶವಿದು, ಆದರೆ ಕನ್ನಡ ನಮ್ಮ ತಾಯಿ ಇದ್ದಂತೆ, ತುಳು ಆ ತಾಯಿಯ ಮಗು ಇದ್ದಂತೆ. ಕನ್ನಡ ತುಳುವನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಲೇಬೇಕು ಅಂತ ಅತಿ ದೊಡ್ಡ ಹೋರಾಟ ಮಾಡಿರುವಂಥವರು ಟಿ ಆರ್ ನಾರಾಯಣಗೌಡರು. ಹಾಗಾಗಿ ದಕ್ಷಿಣ ಕನ್ನಡದಲ್ಲಿ ಇನ್ನಷ್ಟು ಬೆಳೀಬೇಕು.
ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡದ ಅತಿ ದೊಡ್ಡ ಸಂಘಟನೆಯಾಗಬೇಕು. ಸೌಹಾರ್ದತೆ ಸಾಮರಸ್ಯದ ಕೊಂಡಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ದಕ್ಷಿಣ ಕನ್ನಡದಲ್ಲಿ ಬೆಳೆಯಬೇಕು ಅಂತ ಆಶಿಸ್ತಾ ಟಿ ಎನ್ ನಾರಾಯಣಗೌಡರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಮಾತು ಮುಗಿಸ್ತೇನೆ.